ಕಡೆ ನಮಗೆ ತೃಪ್ತಿ ಆಗ್ಬಿಟ್ಟಿದೆ. ನಾವು ಯಾರಿಂದ ಏನನ್ನೂ ಅಪೇಕ್ಷೆ ಪಡೋದಿಲ್ಲ. ಆವಾಗ ನಮ್ಮ ಸಂಬಂಧ ಹೇಗಿರುತ್ತೆ? ರಿಯಲ್ ಲವ್. ಯು ಕ್ಯಾನ್ ಗಿವ್ ದೆಮ್ ರಿಯಲ್ ಲವ್. ವ್ಯಾಮೋಹ ಇರೋದಿಲ್ಲ, ಅಪೇಕ್ಷೆ ಇಲ್ಲ, ನಿರೀಕ್ಷೆ ಇಲ್ಲ. ಅವನು ಹೀಗೆ ಇರಬೇಕು, ಹಾಗೆ ಇರಬೇಕು, ಯಾವ ಕಂಡೀಷನ್ನೂ ಇಲ್ಲ. ಯಾಕೆ? ಯು ಆರ್ ಟೋಟಲಿ ತೃಪ್ತ. ಆ ಕೃಷ್ಣನ ಸಂಘದಲ್ಲಿ ಎಷ್ಟು ತೃಪ್ತಿ ಇದೆ ಅಂದರೆ, ಆ ಸಂಬಂಧದಲ್ಲಿ, ಆತ್ಮ ಸಂಬಂಧದಲ್ಲಿ ನಿನಗೆ ಯಾರಿಂದ ಏನೂ ಬೇಕಾಗೋದಿಲ್ಲ. ಆವಾಗ ಎಷ್ಟು ಬಿಡುಗಡೆ ಇರುತ್ತೆ, ಯಾವುದಕ್ಕೂ ಯಾರನ್ನು ಅವಲಂಬಿಸೋದಿಲ್ಲ. ಆಗ ಸಂಬಂಧಗಳು ಹೇಗಿರುತ್ತೆ? ಎಲ್ಲ ಹತ್ರ ಒಳ್ಳೆ ಸಂಬಂಧ ಆಗುತ್ತೆ. ಈ ಸಂಬಂಧವನ್ನ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಇಂಟೆನ್ಸ್ ಅಂತ ಹೇಳ್ತಾರೆ. ಕೃಷ್ಣನೇ ಆಗೋದಕ್ಕೆ ನಾ ಹೇಳದ್ನಲ್ಲ, ಮೊದಲು ಸಾಮೀಪ್ಯ, ಸಾರೂಪ್ಯ, ಸಾಲೂಕ್ಯ, ಸಾಯುಜ್ಯ, ನಿಯರ್ನೆಸ್, ಕ್ಲೋಸ್ನೆಸ್, ಟುಗೆದರ್ನೆಸ್, ಒನ್ನೆಸ್. ಜ್ಞಾಪಕ ಇಟ್ಕೋಬೇಕು. ನಮ್ಮ ಒಂದು ಪ್ರಯಾಣ ಹತ್ರ ಹತ್ರ ಹೋಗ್ತಾ ಇದ್ದಂಗೂ ಊರು ಬರ್ತಾ ಇದೆ, ಇನ್ನೇನು ಬಂದೇ ಬಿಡ್ತು, ಮನೆ ಬಂದೇ ಬಿಡ್ತು ಅಂದರೆ ಎಕ್ಸೈಟ್ಮೆಂಟ್ ಆಗುತ್ತೆ. ಎಲ್ಲಿಗೋ ಹೋಗಬೇಕು ಅಂತಿರ್ತೀವಿ, ಅಲ್ಲಿ ಹೋಗ್ಬಿಟ್ಟಿದ್ದೀವಿ, ಇನ್ನು ಸ್ವಲ್ಪ ದೂರ ಹೋದರೆ ಆ ಕೈಲಾಸ ಕಾಣುತ್ತೆ, ಇನ್ನೊಂದು ಸ್ವಲ್ಪ ದೂರ ಹೋದರೆ ಮಾನಸ ಸರೋವರ, ಇನ್ನೊಂದು ಸ್ವಲ್ಪ ದೂರ ಮನೆ ಬಂದ್ಬಿಡ್ತು, ಯಾರೋ ನಮಗೋಸ್ಕರ ಕಾದ್ಯಾರೆ, ಅವ್ರು ಸಿಕ್ಬಿಡ್ತಾರೆ. ಇನ್ನೇನು ಊರಿನಲ್ಲಿ ಸ್ಟೇಷನಲ್ಲಿ ಅವ್ರು ಕಾಯ್ತಿರ್ತಾರೆ, ಟ್ರೈನ್ ಬರ್ತಾ ಇದೆ, ಇನ್ನೊಂದು ಚೂರು ಹೊತ್ತು ಅವ್ರು ನೋಡಬೇಕು. ಅದೆಲ್ಲ ಎಕ್ಸೈಟ್ಮೆಂಟ್ ಅಂತ ಏನು ಹೇಳ್ತೀವಿ, ಅದು ಹತ್ರ ಹೋಗ್ತಾ ಹೋಗ್ತಾ ಅದಕ್ಕೆ ನಮಗೆ ಸಾಕ್ಷಿ ತುಂಬ ಮುಖ್ಯ. ಈ ಒಂದು ಸಂಬಂಧ ಕುದುರೋದಕ್ಕೆ ನಮ್ಮಲ್ಲಿ ಒಂದು ಸಾಕ್ಷಿ, ಆತ್ಮಸಾಕ್ಷಿ. ನಾವು ಮಾಡ್ತಾ ಇರೋದಕ್ಕೆಲ್ಲ ಸಾಕ್ಷಿ. ಇನ್ನೇನು ಹೇಳಿದೆ, ನಾನು ಒಂದು ದೊಡ್ಡ ಪೇಪರ್ನಲ್ಲಿ ಒಂದು ಸಣ್ಣ ತೂತ್ ಮಾಡಿದ್ರೆ, ಅದಕ್ಕೆ ಸಣ್ಣ ಕಂಡಿನಲ್ಲಿ ನಾವು ನೋಡ್ತಾ ಇದ್ರೆ ಅದನ್ನು ನಾವು ದೊಡ್ಡದು ಮಾಡ್ಕೊಂಡು ಹೋಗ್ತಾ ಇದ್ರೆ, ಅದು ಪ್ರಾರಂಭವಾಗೋದೇ ಸಾಕ್ಷಿ ಒಂದು ಪಾಯಿಂಟಿಂದ. ವಿಟ್ನೆಸ್ ಈಸ್ ಅ ಪಾಯಿಂಟ್ ಇನ್ ದಿ ಅವೇರ್ನೆಸ್ ಅಂತ. ಅವೇರ್ನೆಸ್ ಅನ್ನೋದು ಆಕಾಶದ ಥರ, ಸಾಕ್ಷಿ ಅನ್ನೋದು ಒಂದು ಸಣ್ಣ ಕಂಡಿ ಥರ. ಅದು ಆ ಪಾಯಿಂಟ್ ಆಕಾಶದಲ್ಲಿ ಒಂದು ಕಂಡಿ ಅಂತ ಹೇಳ್ತಾರೆ. ಹಾಗೆ ಅದು ಪ್ರಾರಂಭವಾಗಬೇಕು ಸಾಕ್ಷಿ. ಎಲ್ಲಿ ಸಾಕ್ಷಿ ಇಲ್ಲ, ನಿಮ್ಮ ಸಂಬಂಧಗಳು ಕಿತ್ತು ಬಿದ್ದೋಗುತ್ತೆ. ಯಾಕೆ ಸಾಕ್ಷಿ? ನಿಮ್ಮ ಸಾಕ್ಷಿ ಎಲ್ಲ ಅಹಂಕಾರವೇ ಸಾಕ್ಷಿ. ಆ ಸಾಕ್ಷಿಗೆ ಜಾಗ ಕೊಡೋದಿಲ್ಲ ಅಹಂಕಾರ. ಆತ್ಮಕ್ಕೆ ದರ್ಶನ ಮಾಡೋದಕ್ಕೆ ಬಿಡೋದಿಲ್ಲ. ಅಹಂಕಾರವೇ ಎಲ್ಲದಕ್ಕೂ ಸಾಕ್ಷಿ. ತನಗೇನು ಸರಿ ಅದು ಸರಿ, ನನಗೆ ಸರಿ ಇದ್ದವರು ಇರಲಿ, ಇಲ್ಲದವರು ಕಿತ್ತು ಹೋಗಲಿ, ನಾವು ಬಿಟ್ಬಿಡ್ತೀವಿ. ನಮ್ಮ ಅಹಂಕಾರಕ್ಕೆ ಯಾರಾದರೂ ತೊಂದರೆ ಕೊಟ್ಟರೆ ಅವ್ನು ಒಂದು ನಿಮಿಷ ಮಾತಾಡ್ಸಲ್ಲ. ನಮ್ಗೆ ಹರ್ಟ್ ಮಾಡಿದ್ರೆ ಕಿತ್ತಾಕ್ಬಿಡ್ತೀವಿ. ನನ್ನ ಲಿಸ್ಟಲ್ಲೇ ಇಲ್ಲ, ಸತ್ರು ಅವನ ಮುಖ ನೋಡಲ್ಲ ಅಂದ್ಬಿಡ್ತೀವಿ. ಇದು ಅಹಂಕಾರದಿಂದ. ಆದರೆ ಸಾಕ್ಷಿಯಾಗಿ ನೋಡಿದಾಗ ನಾವು ಯಾರನ್ನೂ ಎಕ್ಸ್ಕ್ಲೂಡ್ ಮಾಡೋಕ್ಕಾಗೋದಿಲ್ಲ, ಎಲ್ಲರನ್ನೂ ಪ್ರೀತಿಸ್ತೇವೆ. ಈ ಕೃಷ್ಣನ ಸಂಬಂಧ ಬೆಳಿಬೇಕು. ಬೆಳೀತಾ ಹೋಗ್ಬೇಕಾದ್ರೆ ಸಾಕ್ಷಿ ಬೆಳೀತಾ ಹೋಗ್ಬೇಕು. ಪ್ರಾರಂಭ ಸಾಕ್ಷಿಯಿಂದಾನೇ ಶುರುವಾಗೋದು ನಮ್ಮ ಪ್ರಯಾಣ. ಆ ಸಾಕ್ಷಿ ಬೆಳೀತಾ 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 ನಮ್ಮಲ್ಲಿ ಆ ಕ್ಲಿಯರ್ನೆಸ್ ಬರುತ್ತೆ, ಸ್ಮೂತ್ನೆಸ್ ಬರುತ್ತೆ. ಅದಕ್ಕೆ ಒಂದು ಡ್ರಾಪ್ ಈಸ್ ನಾಟ್ ಸಫಿಷಿಯೆಂಟ್, ಒಂದು ಕಂಡಿ ಸಾಕಾಗಲ್ಲ. ಆ ಕ್ಲಾರಿಟಿ ಬಂದಾಗ ಆ ಸೈಲೆನ್ಸ್ ಬೆಳೀತಾ ಹೋಗ್ಬೇಕಲ್ಲ, ಅದಕ್ಕೆ ಸಾಕ್ಷಿ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗಬೇಕು. ನಿಮ್ಮ ಸಂಕಲ್ಪ ಬಲ ಸ್ಟ್ರಾಂಗ್ ಆಗ್ತಾ ಹೋಗಬೇಕು. ಕೃಷ್ಣನ ಆಕರ್ಷಣೆ ಇದೆಯಲ್ಲ, ಇಂಟೆನ್ಸ್ ಆಗ್ತಾ ಹೋಗಬೇಕು ಹತ್ರಕ್ಕೆ ಹೋಗ್ತಾ ಹೋಗ್ತಾ. ಈ ಥರ ಅನುಭವಗಳನ್ನೆಲ್ಲ, ಸತ್ಯಾನುಭವಗಳೆಲ್ಲ, ನಮ್ಮೊಳಗಾಗುವ ಈ ಅನುಭೂತಿಗಳು ಅಂತ ಹೇಳ್ತಾರೆ, ಇವೆಲ್ಲವೂ ಕೂಡ ನಾವು ಎಲ್ಲೂ ಕೊಂಡು